ಸರ್ಕಾರ ಇವತ್ತು ವಿದ್ಯಾರ್ಥಿಗಳನ್ನ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಹೋದಂತ ವಿದ್ಯಾರ್ಥಿಗಳನ್ನ ಇವತ್ತು ಗಿಗ್ ವರ್ಕರ್ಸ್ ಆಗಿ ನೋಡಿ, ಸ್ಟೂಡೆಂಟ್ಸ್ ಪೆಟ್ರೋಲ್ ಬಂಕ್ ಅಲ್ಲೂ ಕೆಲಸ ಮಾಡೋಂಥ ಪರಿಸ್ಥಿತಿ ತಗೊಂಡಿದ್ದಾರೆ. ಇವರಿಗೆ ಸರ್ಕಾರಕ್ಕೆ ಏನ್ ಬುದ್ಧಿ ಕಲಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಇದೇ ತಿಂಗಳು ಏಪ್ರಿಲ್ 21ನೇ ತಾರೀಕು ನಾವು ವಿಜಯಪುರದಲ್ಲಿ ಅಂದ್ರೆ ಬಿಜಾಪುರದಲ್ಲಿ ಶಿವಾಜಿ ವೃತ್ತದಿಂದ ನಾವು ದರ್ಬಾರ್ ಗ್ರೌಂಡ್ ಹೋಗಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಪ್ರತಿಯೊಂದು ಕಾಂಪಿಟೇಟಿವ್ ಆಸ್ಪಿರೆಂಟ್ಸು ಈ ಕಾಂಗ್ರೆಸ್ ಸರ್ಕಾರ ಬ್ರಿಟಿಷ್ ಆಳ್ವಿಕೆ ಮಾಡ್ತಿದೆ. ಇವತ್ತು ವಿದ್ಯಾರ್ಥಿಗಳನ್ನೆಲ್ಲ ಬೀದಿಗೆ ತಗೊಂಡ್ಬಂದಿದೆ. ಕಳೆದ 3 ವರ್ಷದಿಂದ ಒಂದೇ ಒಂದು ನೋಟಿಫಿಕೇಶನ್ ಮಾಡಿಲ್ಲ. ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. 3 ವರ್ಷ ಆದ್ರೂ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಇದನ್ನ ಖಂಡಿಸಿ ಕರ್ನಾಟಕದಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಮಾನ್ಯ ಕೇಂದ್ರ ಸಚಿವರಾಗಿದ್ದಂತಹ ಯತ್ನಾಳ್ ಸಾರು ಮತ್ತೆ ಈಗ ವಿಜಯನಗರದ ಶಾಸಕರಾದಂತಹ ಯತ್ನಾಳ್ ಸಾರ್ ಅವರ ನೇತೃತ್ವದಲ್ಲಿ ಇದೇ ತಿಂಗಳು 21ನೇ ತಾರೀಕು ದರ್ಬಾರ್ ಗ್ರೌಂಡ್ ಅಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದೀವಿ. ಎಲ್ಲಾ ವಿದ್ಯಾರ್ಥಿಗಳು, ಇದು ಕೊನೆ ಹೋರಾಟ, ವಿದ್ಯಾರ್ಥಿಗಳು ಹೋರಾಟ. ಸರ್ಕಾರ ಎಚ್ಚೆತ್ತುಕೊಂಡು ಪ್ರತಿಯೊಂದು ಇಲಾಖೆಯಲ್ಲೂ ನೇಮಕಾತಿ ಮಾಡಬೇಕು. ಕೆಪಿಎಸ್ಸಿ ವಿರುದ್ಧ ಆಗಿರುವಂತಹ ಅಕ್ರಮಗಳನ್ನ ಸಿಬಿಐ ತನಿಖೆ ಕೊಡಬೇಕು. ಮತ್ತೆ ಇದೇ ವರ್ಷ ಕನಿಷ್ಠ ಅಂತಂದ್ರೆ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡಬೇಕು. ಅಲ್ಲಿವರೆಗೂ ಈ ಹೋರಾಟ ಬಿಡಲ್ಲ. ಸರ್ಕಾರ ಇದಕ್ಕೆ ಹೇಳ್ತಾ ಇರೋದು, ಇದು ಕೊನೆಯ ಎಚ್ಚರಿಕೆ. ಪ್ರತಿಯೊಂದು ವಿದ್ಯಾರ್ಥಿಗಳು ಪರಿಸ್ಥಿತಿ ಈ ತರ ಆಗಿದೆ. ಎಲ್ಲರೂ ಹೋರಾಟಕ್ಕೆ ಬರ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಹಿಂದೂ ಫೈರ್ ಬ್ರ್ಯಾಂಡ್ ಅಂತೇಳಿ ಕರೆಸ್ಕೊಂಡಂತಹ ವಿಜಯಪುರದ ಶಾಸಕರು ಆದಂತಹ ಬಸನಗೌಡ ಪಾಟೀಲ್ ಅವರು ಎಂಟ್ರಿ ಕೊಡ್ತಿದ್ದಾರೆ. ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಯಶಸ್ವಿ ಆಗಬೇಕಂತೇಳಿ ಅವರು ಕೂಡ ನಿಮಗೆ ಸಾಥ್ ಕೊಡ್ತಿದ್ದಾರೆ. ಸೊ ಎಲ್ಲರೂ ದಯವಿಟ್ಟು ಬಂದುಬಿಟ್ಟು ಏಪ್ರಿಲ್ 21 ಅಂದರೆ ನಾಳೆ ಬೃಹತ್ ಹೋರಾಟ ಮಾಡ್ತಿದ್ದಾರೆ. ಎಲ್ಲಿಂದ ಅಂತಂದರೆ ಅದು ಛತ್ರಪತಿ ಶಿವಾಜಿ ವೃತ್ತದಿಂದ ಅಲ್ಲಿಂದ ಹಿಡ್ಕೊಂಡು ದರ್ಬಾರ್ ಮೈದಾನದವರೆಗೂ ಕೂಡ ನಿಮಗೆ ಬೃಹತ್ ಹೋರಾಟ, ಅನಿರ್ದಿಷ್ಟಾವಧಿಗೆ ಹೋರಾಟ ಇರ್ತದೆ. ಎಲ್ಲರೂ ಕೂಡ ದಯವಿಟ್ಟು ಬಂದುಬಿಟ್ಟು ಭಾಗವಹಿಸಬೇಕು. ಯಾಕಂತಂದರೆ ಇದು ನೀವು ಒಬ್ಬರು ನಂದು ಏನಾಗುತ್ತೆ ಬಿಡು, ನಿಂದೇನಾಗುತ್ತೆ ಬಿಡು, ನಾವು ಅಲ್ಲಿ ಏನಾಗುತ್ತೆ, ನನ್ನೊಬ್ಬನಿಂದ ಏನು ಫರಕ್ ಬೀಳ್ತದೆ ಅಂಥೇಳಿ ಎಲ್ಲರೂ ಬಿಡ್ತಾ ಹೋದರೆ ಸೊ ಈ ಪ್ರತಿಭಟನೆಯಲ್ಲಿ ಜಾಸ್ತಿ ಜನ ಇರೋದೇ ಇಲ್ಲ. ಹಾಗಾಗಿ ಹನಿ ಹನಿ ಕೂಡಿರೋ ಹಳ್ಳ ಅಂತಾರಲ್ಲ, ಹಾಗಾಗಿ ಒಬ್ಬೊಬ್ಬರು ಕೂಡ ಎಲ್ಲಿಂದಲ್ಲಿಂದ ಬಂದ್ರೂ ಅದು ಒಂದೊಂದು ದೊಡ್ಡ ಸಾಗರದಂತೆ ಕಾಣ್ತದೆ. ಓಕೆ ನೋಡಿ, ಬೃಹತ್ ಹೋರಾಟ, ಬೃಹತ್ ಪ್ರತಿಭಟನೆ ಅನ್ನುವಂಥದ್ದು ಏಪ್ರಿಲ್ 21 ವಿಜಯಪುರ ಚಲೋ ಜಂಜಿ ಹೋರಾಟ ಆಗಿರುತ್ತದೆ. ಓಕೆ ನೋಡು, ಈ ಕೂಡಲೇ ನೇಮಕಾತಿ ಆರಂಭಿಸಿ ಬಿಜಾಪುರ ಚಲೋ 2021ಕ್ಕೆ ಅಂತೇಳಿ ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಇದು ಬೃಹತ್ ಹೋರಾಟ ಆಗಿರ್ತದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಬಂದು ಭಾಗವಹಿಸಿ. ನಾನು ಕೂಡ ಭಾಗವಹಿಸ್ತೀನಿ. ಸಾಧ್ಯವಾದರೆ ಅಲ್ಲೇ ಭೇಟಿಯಾಗೋಣ. ಓಕೆ, ಐ ಹೋಪ್ ಗೈಸ್ ಎಲ್ಲರೂ ಬರ್ತೀರಾ ಅಂತ ಅಂದ್ಕೊತೀನಿ. ಎಲ್ಲರೂ ನಾಳೆ ಫುಲ್ ನಿಮ್ಮದು ಸಪೋರ್ಟ್ ಬೇಕು. ಯಾಕಂತಂದರೆ ಇದು ಒಬ್ಬರಿಬ್ಬರಿಂದ ಕೆಲಸ ಆಗುವಂಥದ್ದಲ್ಲ. ಇದು ಯುವ ಜನತೆ ಎಲ್ಲರೂ ಕೂಡ ಭಾಗವಹಿಸಲೇಬೇಕು. ಭಾಗವಹಿಸಿದರೆ ಕೂಡ ಎಲ್ಲರದು ನೇಮಕಾತಿಗಳು ಆರಂಭ ಆಗ್ತವೆ. ಶಿಕ್ಷಕರಾಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಆಮೇಲೆ ಕಾರ್ಮಿಕ ಸಚಿವಾಲಯ ಆಗಿರ್ಬೋದು, ಸಮಾಜ ಕಲ್ಯಾಣ ಸಚಿವಾಲಯ ಆಗಿರ್ಬೋದು, ಎಲ್ಲರೂ ಕೂಡ ಹೆಲ್ಪ್ ಆಗುತ್ತೆ.